ನೋಡಿ, BPL ಕಾರ್ಡ್ ಬಗ್ಗೆ ರಾಜ್ಯ ಸರ್ಕಾರ ಬಿಗ್ ಅಪ್ಡೇಟ್ ಕೊಟ್ಟಿದೆ. BPL ಕಾರ್ಡ್ ಬಡತನ ರೇಖೆಗಿಂತ ಯಾರು ಕೆಳಗಿರ್ತಾರೋ ಅಂಥವರಿಗೆ ಕೊಡುವಂತಹ ಕಾರ್ಡು. ಬರೀ BPL ಕಾರ್ಡು ರೇಷನ್ ತಗೊಳ್ಳೋಕ್ಕಷ್ಟೇ ಯೂಸ್ ಅಲ್ಲ. BPL ಕಾರ್ಡ್ ಇದ್ರೆ ಸಾಕಷ್ಟು ಯೂಸ್ಗಳಾಗುತ್ತೆ. ಸರ್ಕಾರದ ಒಂದಷ್ಟು ಯೋಜನೆಗಳನ್ನು ಕೂಡ ನಾವು ಪಡ್ಕೊಳ್ಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು BPL ಕಾರ್ಡ್ಗಳನ್ನು, ಒಂದಷ್ಟು ಲಕ್ಷ BPL ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಕಾರಣ, ರಾಜ್ಯ ಸರ್ಕಾರ BPL ಕಾರ್ಡ್ ಇಟ್ಕೋಬೇಕು, BPL ಕಾರ್ಡ್ ಹೋಲ್ಡರ್ಗಳಿಗೆ ಒಂದಷ್ಟು ಮಾನದಂಡಗಳನ್ನು ಕೂಡ ಇಟ್ಟಿದೆ. ಆ ಮಾನದಂಡಗಳ ಅಡಿಯಲ್ಲೇ ನಾವು BPL ಕಾರ್ಡ್ ಹೋಲ್ಡರ್ ಅಂತ ಹೇಳಿದ್ರೆ ಸರ್ಕಾರ ಕೊಟ್ಟಿರುವಂತಹ ಮಾನದಂಡಗಳು ಅದಕ್ಕೆ ಅಪ್ಲೈ ಆಗಬೇಕು. ಬಟ್ ಕೆಲವೊಬ್ಬರು ಕಳ್ಳ ಮಾರ್ಗಗಳ ಮುಖಾಂತರ BPL ಕಾರ್ಡ್ಗಳನ್ನು ಪಡ್ಕೊಂಡಿದ್ರು. ಅಂತಹ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಈಗ ಆಹಾರ ಇಲಾಖೆ ಸಚಿವರು, ನೂತನ ಸಚಿವರಾದಂತಹ ರಿಜ್ವಾನ್ ಹರ್ಷದ್ ಅವರು ಒಂದಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. BPL ಕಾರ್ಡ್ ಬಗ್ಗೆ ರಾಜ್ಯದ ಜನರಿಗೆ ಏನು, ಹಿರಿಯ ಅಧಿಕಾರಿಗಳಿಗೆ ಏನದು ಅಪ್ಡೇಟು BPL ಕಾರ್ಡ್ ಬಗ್ಗೆ. ಆಹಾರ ಇಲಾಖೆ ಸಚಿವರಾಗಿರೋ ರಿಜ್ವಾನ್ ಹರ್ಷದ್ ಅವರು ಹಿರಿಯ ಅಧಿಕಾರಿಗಳ ಜೊತೆಗೆ ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಕೂಡ ಮಾಡ್ತಾರೆ. ಹಿರಿಯ ಅಧಿಕಾರಿಗಳ ಜೊತೆ ಆಹಾರ ಭವನದಲ್ಲಿ ನಿನ್ನೆ ಸಭೆ ಮಾಡಿ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದಂತಹ ರಿಜ್ವಾನ್ ಹರ್ಷದ್ ಸದ್ಯ ಇಲಾಖೆಯ ಸ್ಥಿತಿಗತಿಗಳು ಹೇಗಿದೆ, ತಾತ್ಕಾಲಿಕವಾಗಿ BPL ಕಾರ್ಡ್ ಪರಿಷ್ಕರಣೆಯನ್ನು ನಿಲ್ಲಿಸಿ ಅಂತ ಹೇಳಿ ಸಚಿವರು ಸೂಚನೆಯನ್ನು ಕೂಡ ಕೊಡ್ತಾರೆ. ಅಂದರೆ BPL ಕಾರ್ಡ್ ಪರಿಷ್ಕರಣೆ ಮಾಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನ ಮುಂದಾಗಿದ್ದಾರೆ. ಅಂದರೆ ಒಂದಷ್ಟು ಕರೆಕ್ಷನ್, ಈಗ ಹೊಸದಾಗಿ ಯಾರನ್ನಾದರೂ ಸೇರಿಸಬೇಕು, ಅಥವಾ ಯಾರ್ದಾದ್ರೂ ಹೆಸರು ಕೈ ಬಿಟ್ಟು ಹೋಗಿರುತ್ತೆ, ಅಥವಾ ಹೊಸದಾಗಿ ಯಾರಾದರೂ ಆ್ಯಡ್ ಆಗಿರ್ತಾರೆ, ಅಥವಾ ನೇಮ್ ಚೇಂಜ್ ಮಾಡಬೇಕು, ಅಥವಾ ಅಡ್ರೆಸ್ ಚೇಂಜ್ ಮಾಡಬೇಕು, ಈ ರೀತಿ ಪರಿಷ್ಕರಣೆ ಆಗ್ತಾ ಇತ್ತಲ್ಲ, ಇದನ್ನು ಸದ್ಯಕ್ಕೆ ನಿಲ್ಲಿಸಿ. ಇನ್ನು ಏನು ಹೇಳ್ತಾರೆ ರಿಜ್ವಾನ್ ಹರ್ಷದ್ ಅವರು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಅಂದರೆ, CM DK ಶಿವಕುಮಾರ್ ಅವರು ನನಗೆ ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆಹಾರ ಇಲಾಖೆಗೆ ನನ್ನನ್ನು ನೇಮಕ ಮಾಡಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿ CM ಆಗಿದ್ದಾಗ ಅನ್ನಭಾಗ್ಯ ಯೋಜನೆಯ ಮೂಲಕ ಹೊಟ್ಟೆ ತುಂಬ ಊಟ ಮಾಡೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರು. ಅದು ಈ ಇಲಾಖೆಯಿಂದಲೇ ಆಗಿರೋದು ಅಂತಲೂ ಕೂಡ ಹೇಳ್ತಾರೆ. ಇದೇ ವೇಳೆ ಸಂಶಯಾಸ್ಪದ ಅಂದರೆ ಕೆಲವೊಂದಿಷ್ಟು ಕಾರ್ಡ್ಗಳು ಪತ್ತೆ ಮಾಡಿರುವಂತಹ ವಿಚಾರಕ್ಕೆ, ಅಂದರೆ ಅವರು BPL ಕಾರ್ಡ್ಗೆ ಒಳಪಡಲ್ಲ ಅಂಥವರು ಕೂಡ BPL ಕಾರ್ಡನ್ನು ಪಡ್ಕೊಂಡಿರ್ತಾರಲ್ಲ, ಅದನ್ನು ಪತ್ತೆ ಮಾಡಿದಂತಹ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ರಿಜ್ವಾನ್ ಹರ್ಷದ್ ಅವರು, ತಾಂತ್ರಿಕ ಕಾರಣದಿಂದ ಕಾರ್ಡ್ ಏನಾದರೂ ರದ್ದಾಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸಿಂದನೂ ಕೂಡ ಕಾರ್ಡ್ ರದ್ದಾಗಿರುತ್ತೆ, ಅದನ್ನು ಸರಿಪಡಿಸಿ. ಆರ್ಥಿಕ ಭಾರ ಇರೋದ್ರಿಂದಲೂ ನಾವು ನೋಡಬೇಕು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಮಾಡಬೇಕಾಗತ್ತೆ. ಕರ್ನಾಟಕದ ಜನಸಂಖ್ಯೆಯಲ್ಲಿ 65% ಜನರಿಗೆ ಅವಕಾಶ ಕೊಡಬಹುದು. ನಾವು ಕೇಂದ್ರದ ಜೊತೆಗೆ ಮಾತನಾಡಬೇಕಾಗತ್ತೆ ಅಂತ ಮಾಹಿತಿ ಕೊಡ್ತಾರೆ. ಮತ್ತೊಂದು ಕಡೆ KYC ಬಗ್ಗೆ ಸಚಿವರು ಏನು ಹೇಳ್ತಾರೆ, ಸುಮಾರು 2,65,00,000 ಕಾರ್ಡು KYC ಆಗಬೇಕಾಗತ್ತೆ. KYC ಪ್ರಕ್ರಿಯೆ ಮಾಡಿದ ಬಳಿಕ ಎಷ್ಟು ಡಿಲೀಟ್ ಆಗುತ್ತೆ ಅನ್ನೋದನ್ನು ನೋಡ್ತೀವಿ. ಎಷ್ಟು ಡಿಲೀಟ್ ಆಗುತ್ತೋ ಅಷ್ಟೂ ಸಂಖ್ಯೆಯ ಹೊಸ ಕಾರ್ಡನ್ನು ಕೊಡ್ತೇವೆ. ಪ್ರತಿ ತಿಂಗಳು ಫುಡ್ ಕಿಟ್ ಕೊಡಬೇಕು ಅಂದರೆ ವ್ಯವಸ್ಥಿತವಾಗಿ ಮಾಡಬೇಕಾಗತ್ತೆ. ಇಂದಿರಾ ಕಿಟ್ ಕೊಡೋ ವಿಚಾರಕ್ಕೆ ಕೂಡ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೆಸ್ ಆಗ್ತಾ ಇದೆ. ಅದು ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನಷ್ಟು ಕೆಲಸ ಆಗಬೇಕಾಗುತ್ತೆ. ಪ್ರತಿ ತಿಂಗಳು ನಮ್ಮ ಸರ್ಕಾರ ಘೋಷಣೆ ಮಾಡಿದಂತೆ ಅಕ್ಕಿ ಹೋಗ್ತಾ ಇದೆ. ಇನ್ನು ಇಂದಿರಾ ಕಿಟ್ ಕೊಡೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರೊಸೆಸ್ ಆಗ್ತಾ ಇದೆ. ಕೆಲವು ದಿನಗಳಲ್ಲಿ ಅದು ಕೂಡ ಆಗುತ್ತೆ. ಇನ್ನು ಹೊಸ ಕಾರ್ಡ್ ಯಾವಾಗ ಸರ್, ಯಾವಾಗ ಬಿಡ್ತೀರಾ ಹೊಸ BPL ಕಾರ್ಡ್ ಅನ್ನುವಂಥ ವಿಚಾರಕ್ಕೂ ಕೂಡ ರಿಜ್ವಾನ್ ಹರ್ಷದ್ ಅವರು ಮಾತಾಡಿ, ತುರ್ತು ಪರಿಸ್ಥಿತಿಯ ಸಂದರ್ಭ, ಯಾರಾದರೂ ಹೆಲ್ತ್ ಎಮರ್ಜೆನ್ಸಿ, ಆರೋಗ್ಯಕ್ಕಾಗಿ ಮಾತ್ರ ನಾವು ಹೊಸ ಕಾರ್ಡ್ ಕೊಡ್ತೀವಿ. ಹೊಸ ಕಾರ್ಡ್ ಕೊಡೋದಕ್ಕೆ ಕೇಂದ್ರದಿಂದ ನಿರ್ಬಂಧ ಇದೆ. ಸೊ ಹೆಲ್ತ್ ವಿಚಾರಕ್ಕೆ ಯಾರಿಗಾದರೂ ಅರ್ಜೆಂಟ್ ಕಾರ್ಡ್ ಬೇಕು ಅಂದರೆ ಕೊಡ್ತೀವಿ. ಸೆಪ್ಟೆಂಬರ್ ಒಳಗೆ KYC ಮಾಡ್ತೀವಿ. KYC ಬಳಿಕ ಎಷ್ಟು ರದ್ದಾಗುತ್ತೋ ನೋಡಬೇಕು. ನಾವು ಪುನಃ ಹೊಸ ಕಾರ್ಡ್ ಎಷ್ಟು ಕೊಡ್ಬೋದು ಅನ್ನೋದನ್ನು ನೋಡ್ತೀವಿ ಅಂತ ಹೇಳಿ BPL ಕಾರ್ಡ್ ಬಗ್ಗೆ ಇದ್ದಂತಹ ಒಂದಷ್ಟು ಗೊಂದಲಗಳಿಗೆ ನೂತನ ಸಚಿವರಾದಂತಹ ರಿಜ್ವಾನ್ ಹರ್ಷದ್ ಅವರು ತೆರೆ ಎಳೆದಿದ್ದಾರೆ.